ನನಗೆ ಅಗೇನ್ ಅವರು ಶಂಕರ್ ನಾಗ್ ಅವರು ಅನ್ನೋದಕ್ಕಿಂತ ನಂಗೆ ಶಂಕರ್ ಅಂಕಲ್ ಅಷ್ಟೇ ಅವ್ರಿಗೆ ನನಗೆ. ಆ್ಯಂಡ್ ಅವರ ಒಂದು ಯುನೀಕ್ ಎಬಿಲಿಟಿ ಏನು ಅಂತಂದರೆ, ಯಾರ ಜೊತೆ ಅವರು ಮಾತಾಡ್ತಾರೆ, ಯಾರ ಜೊತೆ ಅವರು ಇಂಟ್ರ್ಯಾಕ್ಟ್ ಮಾಡ್ತಾರೆ, ಅವರ ವೇವ್ ಲೆಂತ್ ಹೊಟ್ಟೋಗ್ತಾ ಇದ್ರು. ಅಂದರೆ ನನಗೆ ಅವರು ಎಲ್ಲ ಹೇಳ್ತಾರೆ, ಅಥವಾ ತುಂಬ ಕಾಮನ್ ಕ್ವೆಶನ್ ಇಸ್ ಅವರು ಏನೋ ಒಂದು ಫಾದರ್ ಫಿಗರ್ ಅಥವಾ ಒಂದು ಗುರು ಇರಲಿಲ್ಲ. ನನಗೆ ಈ ವಾಸ್ ಮೋರ್ ಅ ಫ್ರೆಂಡ್ ದೆನ್ ಇದನ್ನು ನಾನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾ ಇಲ್ಲ. ದಟ್ಸ್ ಹೌ ಕಂಫರ್ಟಬಲ್ ಹಿ ವುಡ್ ಮೇಕ್ ಮೀ. ಅಂದರೆ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ರೆ ನನಗೆ ಅವ್ರದ್ದು ಇಷ್ಟು ದೊಡ್ಡ ವ್ಯಕ್ತಿ ಅಥವಾ ನನಗಿಂತ ಏಜಲ್ಲಿ ಇಷ್ಟು ದೊಡ್ಡವರು ಅಥವಾ ಡೈರೆಕ್ಟರ್ ಅಥವಾ ಆ್ಯಕ್ಟರ್ ಅಂತ ತಲೆಗೆ ಹೋಗ್ತಾ ಇರಲಿಲ್ಲ. ಅವ್ರ ಜೊತೆ ನಾನು ಏನು ಬೇಕಾದರೂ ಮಾತಾಡ್ಬೋದು. ಎನಿ ಡಿಸ್ಕಷನ್ ವಾಸ್ ಓಕೆ. ನಂದು ಒಂದು ಸಣ್ಣ ಪಾತ್ರ ಇರಲಿ, ಏನೇ ಇರಲಿ, ಈ ಪಾತ್ರ ಇದನ್ನು ಯಾಕೆ ಮಾಡ್ತಾನೆ ಅಂತ ಕೇಳೋ ಒಂದು ಲಿಬರ್ಟಿ ಕೊಡ್ತಾಯಿದ್ರು. ಈ ಥರ ಮಾಡಬಾರ್ದಲ್ಲ, ಇವನು ಸ್ವಾಮಿ ಈ ಥರ ಯಾಕೆ ರಿಯಾಕ್ಟ್ ಮಾಡ್ತಾನೆ ಅಂತಂದರೆ ಕೂತು ಎಕ್ಸ್ಪ್ಲೈನ್ ಮಾಡೋರು. ಇಟ್ ವಾಸ್ ನಾಟ್ ಲೈಕ್ ನಾನು ಡೈರೆಕ್ಟರ್, ಇದು ಕಥೆಯಲ್ಲಿದೆ, ನೀನು ಹೇಳಿದಷ್ಟು ಮಾಡು ಅಲ್ಲ. ಇದು ಶಂಕರ್ ನಾಗ್ ಅವರು ಅಷ್ಟೇ, ಗಿರೀಶ್ ಕಾರ್ನಾಡ್ ಅವರು ಅಷ್ಟೇ. ಗಿರೀಶ್ ಕಾರ್ನಾಡ್ ಅವ್ರದ್ದು ಇನ್ನೂ ಒಂದು ಸ್ವಲ್ಪ ಇದೊಂದು ಜ್ಞಾಪಕವಂತ, ಅದಕ್ಕೆ ಹೇಳ್ಬಿಡ್ತಾ ಇದ್ದೀನಿ. ಆ ಕ್ಯಾರೆಕ್ಟರ್ ಒಳಗೆ ಹೋಗಿದ ತಕ್ಷಣ ಸ್ವಾಮಿಗೆ ಮಾತ್ರ ಅಲ್ಲ, ಮಂಜುಗೂ ಭಯ ಆಗ್ತಾ ಇರೋದು ಅವ್ರ ಹತ್ರ ಹೋಗಿ ಮಾತಾಡೋದಕ್ಕೆ. ಬಟ್ ಆ ಕ್ಯಾರೆಕ್ಟರ್ ಆ ಶಾರ್ಟ್ ಮುಗೀತಾ ಇದ್ದಂಗೆ ಹೋಗಿ ತೊಂದರೆ ಕೊಡ್ಬೋದು, ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು ಅವ್ರ ಜೊತೆ. ಅದೇ ರೀತಿ ಶಂಕರ್ ನಾಗ್ ಅವರು ಅಷ್ಟೇ. ನಮ್ಮ ಈ ಮಕ್ಕಳ ಹತ್ರ ಯಾವುದೇ ಕೆಲಸ ತೆಗೆಯೋದು ಕಷ್ಟ. ಈಗ ನನಗೊಂದು 14 year old ಇದ್ದಾನೆ, ಅವನ ಹತ್ರ ಏನು ಮಾಡಿಸೋದು ಕಷ್ಟ. ಅವರು ಅಷ್ಟು ಚಿಕ್ಕ ಹುಡುಗರ ಕೈಲಿ ಆ ಪರ್ಫಾರ್ಮೆನ್ಸ್ ತೆಗಿಸ್ಬೇಕು ಅಂದರೆ ನಮ್ಮ ವೇವ್ ಲೆಂತ್ ಅಥವಾ ನಮ್ಮ ಮೈಂಡ್ ಸೆಟ್ಗೆ ಬಂದು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಆ ಬ್ಯಾಂಡ್ ವಿಡ್ತ್ ಕೊಟ್ಟು ನಮ್ಗೆ ಆ ಸ್ಪೇಸ್ ಕೊಟ್ಟರೆ ಆ ಪ್ರಾಡಕ್ಟ್ ಬಂದಿದೆ. 30 years ಆದ್ರೂ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇದು ಪ್ಲಸ್ ಅವ್ರಿಗೆ ಅದೊಂದು ಹಠ ಬೇರೆ ಇತ್ತು. ಆ ಟೈಮಲ್ಲಿ ಸೌತ್ ಇಂಡಿಯಾದಿಂದ ಮಾಡಿದ್ದು ಫಸ್ಟ್ ಇದು ಫಾರ್ ದೂರದರ್ಶನ್, ನ್ಯಾಷನಲ್ ದೂರದರ್ಶನ್. ಅಲ್ಲಿ ಹೋದಾಗ ಇಲ್ಲ ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಅಂತ ಒಂದು ಪ್ರಶ್ನೆ ಬಂದಿತ್ತಂತೆ. ಅದೆಲ್ಲ ಆಮೇಲೆ ಗೊತ್ತಾಗಿದ್ದು. ಇವ್ರಿಗೆ ಅದಿನ್ನೂ ಎಕ್ಸ್ಟ್ರಾ ಹಠ ತೊಗೊಂಡ್ರು ಅವರು. ಯಾಕೆ ಆ ಥರ ಅಂದರೆ ಏನು ಪ್ರಶ್ನೆ ನಮ್ಮ ಕೈಲಿ ಆಗಲ್ಲ ಅಂತ. ಸೊ 95% ಅದರಲ್ಲಿ ಆ್ಯಕ್ಟರ್ಸ್ ಎಲ್ಲರೂ ನಮ್ಮ ಕನ್ನಡಿಗರು, ಸೌತ್ ಇಂಡಿಯಾದವರು, ಯಾರಿಗೂ ಹಿಂದಿ ಬರ್ತಾ ಇರಲಿಲ್ಲ. ಅಂಥವ್ರ ಕೈಲಿ ಆ ಪರ್ಫಾರ್ಮೆನ್ಸ್ ತೆಗೆಸಿದ್ದಾರೆ. ದಿಸ್ ವಾಸ್ ಇಸ್ ಜೀನಿಯಸ್ನೆಸ್. ಆ್ಯಂಡ್ ಆಫ್ಕೋರ್ಸ್ ಟ್ರಾವೆಲಿಂಗ್, ಸ್ಪೆಂಡಿಂಗ್ ಟೈಮ್ ವಿತ್ ಹಿಮ್, ಅದು ಅಂದರೆ ನನ್ನ ಅವ್ರನ್ನ ಕಳ್ಕೊಂಡು ಮುಂದೆ ಆದ ನನ್ನ ಜೀವನಕ್ಕೆ ಅವ್ರು ಅವತ್ತೇ ಅಡಿಪಾಯ ಹಾಕಿ ನನ್ನ ಮೋರ್ ದೆನ್ ನನ್ನ ಆ್ಯಕ್ಟಿಂಗ್ ಬದಲು ನಾನೊಬ್ಬ ವ್ಯಕ್ತಿಯಾಗಿ ಹೇಗಿರಬೇಕು ಅನ್ನೋದನ್ನು ಅವರು ಅವತ್ತೇ ಹೇಳ್ಕೊಟ್ಬಿಟ್ಟಿದ್ರು. ಸೊ ಅದಕ್ಕಿಂತ ಲೈಫ್ ಲಾಂಗ್ ನಾನು ಚಿರಋಣಿ. ಆ್ಯಂಡ್ ತುಂಬ ಅದ್ಭುತ ಅಂತಂದರೆ, ಈಗ ನನ್ನ ವರ್ಷನ್ ಅವರು ನನ್ನ ಕಣ್ಣಲ್ಲಿ ಕಾಣಿಸಿರೋ ಶಂಕರ್ ನಾಗ್ ಅವರು, ನಾನು ಇನ್ನೊಂದಿಬ್ಬರು ಮೀಟ್ ಮಾಡಿದ್ದೆ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರೋರು. ಅವರ ವರ್ಷನ್ಸ್ ಆಫ್ ಶಂಕರ್ ನಾಗ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಹೌದಾ ಆ ಥರ ಇದ್ರಂತ. ಸೊ ಹಿ ವಾಸ್ ಅ ಜೀನಿಯಸ್, ಹಿ ವಾಸ್ ಅ ಮರ್ಕ್ಯೂರಿಯಲ್. ಅವ್ರು ಯಾರ ಜೊತೆ ಯಾವ ರೀತಿ ಕಾಣಿಸ್ಕೊಳ್ತಾ ಇದ್ರು ಅನ್ನೋದೇ ಇವತ್ತಿಗೂ ನಮಗೂ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿರೋರು ಒಂದೊಂದ್ಸತಿ ಅವರ ಒಂದಷ್ಟು ಆಸ್ಪೆಕ್ಟ್ಸ್ ಮಾತಾಡಿದಾಗ ಹೌದಾ ನನಗೆ ಆ ಥರ ನೋಡೇ ಇಲ್ಲ ಅನ್ಸುತ್ತೆ. ಸೊ ನನ್ನ ವ್ಯೂ ಪಾಯಿಂಟಿಂದ ಹಿ ವಾಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಪರ್ಸನ್. ಐ ಥಿಂಕ್ ಹಿ ವಾಸ್ ವೇ ಅಹೆಡ್ ಆಫ್ ಹಿಸ್ ಟೈಮ್. ಅದಕ್ಕೆ ದೇವ್ರಿಗೂ ಎಲ್ಲೋ ಒಂದು ಸ್ವಲ್ಪ ವರಿಯಾಗಿ ಬೇಕು ಕರ್ಕೊಂಡ್ರು ಅನ್ಸುತ್ತೆ. ಹಿ ವಾಸ್ ವೇ ಅಹೆಡ್ ಆಫ್ ಹಿಸ್ ಟೈಮ್. ಈ 1990 ಹಿ ವಾಂಟೆಡ್ ಟು ಬ್ರಿಂಗ್ ಇನ್ ಸ್ಪೆಷಲ್ ಎಫೆಕ್ಟ್ಸ್. ಏನು ಇವತ್ತು 2010 ಆದಮೇಲೆ ಬಂದದ್ದು. 1990 ನಾವು ಇಟಾಲಿಗೆ ಹೋಗಿದ್ದಾಗ ಅಲ್ಲಿಂದ ಅವರು ಸ್ವಂತ ಖರ್ಚಲ್ಲಿ, ಅಗೇನ್ ಇದು ಯಾವ ಸ್ಪಾನ್ಸರ್ ಇಲ್ಲ, ಯಾವ ಗೌರ್ಮೆಂಟ್ ಏನೂ ಕಾಸು ಕೊಡ್ತಾ ಇರಲಿಲ್ಲ, ಅವರ ಖರ್ಚಲ್ಲೇ ಅವರು ಲಂಡನ್ಗೆ ಹೋಗಿ ಅವ್ರ ಹತ್ರ ಮಾತಾಡಿ ಆಗ ಒಂದು ಘೋಸ್ಟ್ ಅಂತ ಅಂದ್ಬಿಟ್ಟು ಪ್ಯಾಟ್ರಿಕ್ ಸ್ವೇಸ್ ರೆಮಿ ಮೋರ್ದೊಂದು ಇಂಗ್ಲೀಷ್ ಮೂವಿ ಬಂದಿತ್ತು. ಅದರಲ್ಲಿ ಒಂದಷ್ಟು ಸ್ಪೆಷಲ್ ಎಫೆಕ್ಟ್ಸ್ ಯೂಸ್ ಮಾಡಿದರು. ಅದನ್ನು ನಾಗಮಂಡಲ ಫಿಲ್ಮ್ ಯೂಸ್ ಮಾಡಬೇಕು, ಸಂಕೇತ್ ಮೂಲಕ ನಮ್ಮ ಇಡೀ ಕನ್ನಡ ಚಿತ್ರ ರಂಗನೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೊಗೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡು ಹೋಗಿ ಎಲ್ಲ ಟೆಕ್ನಾಲಜಿ ಎಲ್ಲ ತಂದಿದ್ರು. ಅನ್ಫಾರ್ಚುನೇಟ್ಲಿ ಆ ಆಕ್ಸಿಡೆಂಟ್ ಆಯಿತು. ಸೊ ಹಿ ವಾಸ್ ಡೆಫಿನೆಟ್ಲಿ ಅ ಮ್ಯಾನ್ ವೇ ಅಹೆಡ್ ಆಫ್ ಹಿಸ್ ಟೈಮ್. ಆ್ಯಂಡ್ ಫಾರ್ ಮೀ ಅದೇ ಐ ಆಮ್ ಬ್ಲೆಸ್ಡ್. 10 years ನಾನು ಏನು ಸ್ಪೆಂಡ್ ಮಾಡಿದೆ, ಆ ವರ್ಡ್ ಬಿಟ್ಟರೆ ಇನ್ನೇನು ಅದಕ್ಕೆ ಇನ್ಯಾವ ಇದು ಇಲ್ಲ. ತುಂಬ ಜನ ಹೇಳ್ತಾರೆ ಬೇಜಾರಾಗುತ್ತೆ, ಇಲ್ಲ, ಯಾಕಂದರೆ ಆ ವ್ಯಕ್ತಿತ್ವ ಆ ಥರ ಅಷ್ಟು ಕೊಟ್ಬಿಟ್ಟಿದ್ದಾರೆ ನಮಗೆ. ಅಷ್ಟು ಮೆಮರೀಸ್ ಇದೆ, ಅದನ್ನ ಇಟ್ಕೊಂಡು ಮುಂದಕ್ಕೆ ಸಾಕೊಂಡು ಹೊಟ್ಟೋದ್ರೆ ಸಾಕು. ಥ್ಯಾಂಕ್ ಯು.